ಆಸ್ತಿ ಆಸೆಗೆ ಮಲತಂಗಿ ತನ್ನ ಯೌವನ ತೋರಿಸಿ ಅಣ್ಣನನ್ನೇ ಬೆಡ್ಗೆ ಕರೆದಳು. ಜಯಂತಿ ಹಾಗೂ ಅವಳ ಬಾಯ್ ಫ್ರೆಂಡ್ ರಘು ಮನೆಯ ಮುಂದೆಯೇ ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಜಯಂತಿಯ ಮಲತಂದೆಯ ಮಗ ಅಂದರೆ ಅಣ್ಣ ಅಮನ್ ಬಂದು, ನನ್ನ ಮನೆಯ ಮುಂದೆ ಇವೆಲ್ಲ ನಡೆಯುವುದಿಲ್ಲ, ನಿನಗೆ 3 ತಿಂಗಳಿಗೊಮ್ಮೆ ಬಾಯ್ ಫ್ರೆಂಡ್ ಬದಲಾಯಿಸುತ್ತೀಯೇ, ಎಲ್ಲಿ ಬೇಕಾದರೂ ಶೋಕಿ ಮಾಡಿಕೋ, ಆದರೆ ನನ್ನ ಮನೆಯಲ್ಲಿ ಬೇಕಾಗಿಲ್ಲ ಎಂದು ಅವನಿಗೆ ಬೈದು ಕಳಿಸುತ್ತಾನೆ. ಅದೇ ಸಮಯಕ್ಕೆ ಅಮನ್ನ ಮಲತಾಯಿ ಕುಮಾರಿ ಕೂಡ ಬರುತ್ತಾಳೆ. ಆಗ ಅಮನ್, ಅಮ್ಮ ಮಗಳಿಗೆ ಇದೇ ಕೊನೆಯ ಬಾರಿ ಹೇಳುತ್ತಿರುವುದು, ಇದು ಮಜಾ ಮಾಡುವ ಮನೆಯಲ್ಲ, ನಮ್ಮ ತಂದೆಯ ನೆನಪಿಗಾಗಿ ಇರುವ ಮನೆ, ನಿಮ್ಮಿಬ್ಬರನ್ನು ಈ ಮನೆಯಿಂದ ಓಡಿಸಿ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಅವಾಗ ಕುಮಾರಿ, ನಿನಗೆ ಈ ಆಸ್ತಿ ಎಷ್ಟು ಸೇರಬೇಕೋ ನಮಗೂ ಕೂಡ ಅಷ್ಟೇ ಸಮವಾಗಿ ಸೇರಬೇಕು. ನಾನು ನಿಮ್ಮ ತಂದೆಯ ಪತ್ನಿ ಹಾಗೂ ಈಕೆ ಅವರಿಗೆ ಹುಟ್ಟಿರುವ ಮಗಳು. ನಿನಗೆ ನಾವು ಇಲ್ಲಿರುವುದು ಇಷ್ಟವಿಲ್ಲ ಎಂದರೆ ಈ ಮನೆಯನ್ನು ಮಾರಿಬಿಡು, ನಮಗೆ ನಮ್ಮ ಪಾಲು ಕೊಟ್ಟುಬಿಡು, ನಾವು ಹೊರಟು ಹೋಗುತ್ತೇವೆ ಎಂದು ಹೇಳುತ್ತಾಳೆ. ಆಗ ಅಮನ್, ನಾನು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಮಾರುವುದಿಲ್ಲ, ನಮ್ಮಪ್ಪ ವಿಲ್ನಲ್ಲಿ ನಿಮ್ಮಿಬ್ಬರ ಹೆಸರು ಬರೆದು ಬಿಟ್ಟಿದ್ದಾರೆ, ಇಲ್ಲದಿದ್ದರೆ ನಿಮ್ಮನ್ನು ಇಲ್ಲಿಂದ ಎಂದೋ ಓಡಿಸಿ ಬಿಡುತ್ತಿದ್ದೆ, ಆದರೂ ಬಿಡುವುದಿಲ್ಲ, ನಿಮ್ಮನ್ನು ಯಾವತ್ತಿದ್ದರೂ ಆಚೆಗೆ ಅಟ್ಟುತ್ತೇನೆ ಎಂದು ಹೇಳಿ ಹೋಗುತ್ತಾನೆ. ನಂತರ ಜಯಂತಿ, ಅಮ್ಮ ನಿನ್ನ ಗಂಡ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಯುತ್ತಾನೆ ಅಂದುಕೊಂಡಿದ್ದೆ, ನೀನು ಕೂಡ ಆಸ್ತಿಗೋಸ್ಕರನೇ ಅವರನ್ನು 2ನೇ ಮದುವೆಯಾಗಿದ್ದು, ಏನಿದೆಲ್ಲ ಎಂದು ಬೈಯುತ್ತಾಳೆ. ಆಗ ಕುಮಾರಿ, ಅವರು ನಿನ್ನ ಹೆಸರಿಗೆ ಬರೆದಿದ್ದರು, ಆದರೆ ಕೊನೆಯಲ್ಲಿ ಯಾವಾಗಲೋ ವಿಲ್ ಚೇಂಜ್ ಮಾಡಿಸಿಬಿಟ್ಟಿದ್ದಾರೆ, ಅದು ನನಗೆ ಗೊತ್ತಿಲ್ಲ, ಏನಾದರೂ ಮಾಡಿ ನಾವು ಈ ಆಸ್ತಿಯನ್ನು ಕಿತ್ತುಕೊಳ್ಳೋಣ ಎಂದು ಯೋಚಿಸುತ್ತಾರೆ. ನಂತರ ಕುಮಾರಿ, ನೀನು ನಿನ್ನ ಯೌವನದಿಂದ ಅವನನ್ನು ಪಟಾಯಿಸು, ನಿನ್ನ ಹತ್ತಿರ ಬರುವಂತೆ ಮಾಡಿಕೊ ಎಂದು ಹೇಳುತ್ತಾಳೆ. ಆಗ ಜಯಂತಿ, ಏನು ಹೇಳುತ್ತಿದ್ದೀಯಾ ಅಮ್ಮ, ಅವನು ಮಲತಂದೆಯ ಮಗನಾಗಿದ್ದರೂ ಅವನು ನನಗೆ ಅಣ್ಣನೇ ಆಗಬೇಕು ಎಂದು ಹೇಳುತ್ತಾಳೆ. ಆಗ ಕುಮಾರಿ, ಮಲ ಅಣ್ಣ ತಾನೆ, ಸ್ವಂತ ಅಣ್ಣ ಏನೂ ಅಲ್ಲ, ನೀನು 3 ತಿಂಗಳಿಗೊಮ್ಮೆ ಬಾಯ್ ಫ್ರೆಂಡ್ ಚೇಂಜ್ ಮಾಡುವವಳು, ಈಗ ಏನು ಸಂಸ್ಕಾರವಂತೆಯ ಥರ ಮಾತನಾಡುತ್ತಿದ್ದೀಯಲ್ಲ, ನೀನೇನು ನಿಜವಾಗಿ ಏನು ಮಾಡಬೇಡ, ಅವನ ಜೊತೆ ಜಸ್ಟ್ ನಾಟಕವಾಡು, ಅವನನ್ನು ನಿನ್ನ ಬೆಡ್ರೂಮ್ವರೆಗೂ ಕರೆಸಿಕೊ, ಆಗ ಅವನೇನಾದರೂ ತಡೆದುಕೊಳ್ಳಲಾಗದೆ ನಿನ್ನ ಮೇಲೆ ಬಿದ್ದರೆ ನಾನು ಅದನ್ನು ವಿಡಿಯೋ ಮಾಡಿಕೊಳ್ಳುತ್ತೇನೆ, ಆಗ ಅವನನ್ನು ಆರಾಮಾಗಿ ಜೈಲಿಗೆ ಕಳಿಸಬಹುದು ಎಂದು ಒಂದು ಪ್ಲಾನ್ ಮಾಡುತ್ತಾಳೆ. ಮರುದಿನವೇ ಜಯಂತಿ ಕಾಫಿ ಮಾಡಿಕೊಂಡು ಬಂದು ಅಮನ್ ಬಳಿ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡಿಸಲು ಶುರು ಮಾಡುತ್ತಾಳೆ. ಆಗ ಜಯಂತಿ, ನಾವಿಬ್ಬರು ಚಿಕ್ಕ ಮಕ್ಕಳು ಏನಲ್ಲ, ನೀನೇನು ನನ್ನನ್ನು ತಂಗಿ ಅಂದುಕೊಳ್ಳುವುದಿಲ್ಲ, ನಾನೇನು ನಿನ್ನನ್ನು ಅಣ್ಣ ಅಂದುಕೊಳ್ಳುವುದಿಲ್ಲ ಎಂದು ಅವನ ಕೈ ಸವರುತ್ತಾ, ನಾವೇಕೆ ಫ್ರೆಂಡ್ಸ್ ಆಗಬಾರದು, ಹೇಗಿದ್ದರೂ ನನ್ನ ಫ್ರೆಂಡ್ಸ್ ನಮ್ಮ ಮನೆ ಬಳಿ ಬರುವುದು ನಿಮಗೆ ಇಷ್ಟವಿಲ್ಲ, ನಮ್ಮಿಬ್ಬರ ಮಧ್ಯೆ ಜಗಳ ಬೇಡ, ನಾವಿಬ್ಬರೇ ಒಂದಾಗೋಣ, ನನ್ನ ಗೆಳೆಯರು ಇಲ್ಲಿಗೆ ಬರುವುದು ಬೇಡ, ನನ್ನ ಒಂಟಿತನವನ್ನು ನೀನೇ ದೂರ ಮಾಡು ಎಂದು ಕೇಳುತ್ತಾಳೆ. ಆಗ ಅಮನ್ ಕೋಪಗೊಂಡು, ನಿನ್ನ ತಲೆ ಕೆಟ್ಟಿರಬೇಕು ಎಂದು ಬೈದು ಅಲ್ಲಿಂದ ಎದ್ದು ಹೋಗುತ್ತಾನೆ. ಆಗ ಜಯಂತಿ, ಇಲ್ಲಿವರೆಗೂ ಹೋಗುತ್ತೀಯಾ, ನಿನ್ನನ್ನು ಪಟಾಯಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಅಂದು ಕುಮಾರಿ ಮನೆಯ ಸೋಫಾವನ್ನು ಮಾರಿ ಖರ್ಚಿಗಾಗಿ ಹಣ ಪಡೆಯುತ್ತಾಳೆ. ಇದು ಗೊತ್ತಾಗಿ ಅಮನ್ ಆಕೆಗೆ ಬೈಯುತ್ತಾನೆ. ನಂತರ ಅಮನ್ ಲಾಯರ್ ಬಳಿ ಬರುತ್ತಾನೆ. ಮನೆಯಲ್ಲಿ ಈ ರೀತಿಯಲ್ಲಿ ಅವರಿಬ್ಬರು ಅನ್ಯಾಯ ಮಾಡುತ್ತಿದ್ದಾರೆ, ನಾನು ಹೇಗಾದರೂ ಮಾಡಿ ಅವರನ್ನು ಮನೆಯಿಂದ ಆಚೆ ಹಾಕಬೇಕು, ಏನಾದರೂ ಐಡಿಯಾ ಕೊಡಿ ಎಂದು ಕೇಳುತ್ತಾನೆ. ಆಗ ಲಾಯರ್, ನಾನು ನನ್ನ ಅಸಿಸ್ಟೆಂಟ್ ಅನ್ನು ನಿಮ್ಮ ಮನೆಗೆ ಕಳಿಸುತ್ತೇನೆ, ಅವನಿಗೆ ನಿಮ್ಮ ಪ್ರಾಪರ್ಟಿ ಪೇಪರ್ಸ್ ಅನ್ನು ಕೊಟ್ಟು ಕಳಿಸು ಎಂದು ಹೇಳುತ್ತಾನೆ. ಅಂದು ರಾತ್ರಿಯೇ ಜಯಂತಿ ಮತ್ತೆ ಅಮನ್ ರೂಮಿಗೆ ಬರುತ್ತಾಳೆ. ಅವನ ಜೊತೆ ರೊಮ್ಯಾಂಟಿಕ್ ಮಾತುಗಳನ್ನು ಆಡುತ್ತಾ ಮೈ ಮೇಲೆ ಬೀಳುತ್ತಾಳೆ. ಆಗ ಬಾಗಿಲ ಬಳಿ ನಿಂತು ಕುಮಾರಿ ಮೊಬೈಲ್ನಲ್ಲಿ ಶೂಟ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಆಗ ಅಮನ್ ಅಲ್ಲಿಂದ ಎದ್ದು ಕುಮಾರಿಯನ್ನು ಎಳೆದುಕೊಂಡು ಬಂದು, ನಿಮ್ಮದು ಇದೇ ಪ್ಲಾನ್ ಎಂದು ನನಗೆ ಗೊತ್ತಿತ್ತು ಎಂದು ಆಕೆಯ ಮೊಬೈಲ್ ತೆಗೆದುಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡುತ್ತಾನೆ. ನೀವು ಏನೇ ಮಾಡಿದರೂ ನಾನು ನಿಮ್ಮ ಪ್ಲಾನಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಎಂದು ಇಬ್ಬರಿಗೂ ಬೈಯುತ್ತಾನೆ. ನಂತರ ಅವರಿಬ್ಬರು ಇವನನ್ನು ಕೊಲ್ಲುವುದಕ್ಕೂ ಆಗುವುದಿಲ್ಲ, ಈಗ ಇಡೀ ಆಸ್ತಿ ಟ್ರಸ್ಟ್ಗೆ ಹೋಗಿಬಿಡುತ್ತದೆ, ಜೀವನ ಪೂರ್ತಿ ಇವನ ಕೆಳಗೆ ಸಾಯಬೇಕು ಎಂದು ಬೇಜಾರು ಮಾಡಿಕೊಳ್ಳುತ್ತಾರೆ. ಮರುದಿನ ಲಾಯರ್ನ ಅಸಿಸ್ಟೆಂಟ್ ರೂಬಿ ಬರುತ್ತಾಳೆ. ಅವಳ ಬ್ಯೂಟಿಯನ್ನು ನೋಡಿ ಅಮನ್ ಫಿದಾ ಆಗುತ್ತಾನೆ. ನಂತರ ಆಕೆಗೆ ಅವನು ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕೊಡುತ್ತಾನೆ. ನಂತರ ರೂಬಿಯ ಒಳ್ಳೆ ನಡತೆ ಹಾಗೂ ಮಾತುಗಳನ್ನು ಕೇಳಿ ಅಮನ್ಗೆ ಆಕೆಯ ಮೇಲೆ ಇಷ್ಟವಾಗುತ್ತದೆ. ಮರುದಿನ ಕೂಡ ಮಿಕ್ಕ ಪೇಪರ್ಸ್ ಅನ್ನು ಪಡೆಯಲು ರೂಬಿ ಬರುತ್ತಾಳೆ. ಆಗ ಆಕೆಯನ್ನು ಸೀರೆಯಲ್ಲಿ ನೋಡಿ ಅಮನ್ಗೆ ಬಹಳ ಇಷ್ಟವಾಗುತ್ತದೆ. ಮತ್ತೆ ಅವನ ಜೊತೆ ಪ್ರೀತಿ ಮಾತುಗಳನ್ನಾಡಿ ಖುಷಿಪಡಿಸುತ್ತಾಳೆ. ನಂತರ ಆಕೆ ಹೊರಡುವಾಗ ಬಾಗಿಲ ಬಳಿ ಎಡವಿ ಬೀಳುತ್ತಾಳೆ. ಆಗ ಆಕೆಯ ಸಹಾಯ ಮಾಡಿ ಅಮನ್ ಅವಳ ಕಾಲುಗಳಿಗೆ ಔಷಧಿ ಹಚ್ಚುತ್ತಾನೆ. ನಂತರ ಅವಳಿಗೆ ಸೊಂಟ ನೋವು ಕೂಡ ಬಂದಿರುತ್ತದೆ. ನಂತರ ಅವಳ ಸೊಂಟಕ್ಕೆ ಕೂಡ ಔಷಧಿ ಹಚ್ಚುತ್ತಾನೆ. ಇದರಿಂದ ಆಕೆಗೆ ಕರೆಂಟ್ ಹೊಡೆದ ಹಾಗೆ ಆಗುತ್ತದೆ. ಅಮನ್ ಕೂಡ ಆಕೆಯ ಮೇಲೆ ಪ್ರೀತಿ ಹೆಚ್ಚುತ್ತದೆ. ತಕ್ಷಣವೇ ಅಮನ್ ಆಕೆಗೆ ಪ್ರಪೋಸ್ ಮಾಡಿಬಿಡುತ್ತಾನೆ. ನಾನು ನಿನ್ನನ್ನು ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಆಗ ರೂಬಿ ಕೂಡ ಅದನ್ನು ಒಪ್ಪಿಕೊಳ್ಳುತ್ತಾಳೆ. ನಂತರವೇ ಅವರಿಬ್ಬರು ಅದೇ ಬೆಡ್ ಮೇಲೆ ಸ್ವರ್ಗ ಸುಖ ಕಾಣುತ್ತಾರೆ. ನಂತರ ರೂಬಿ ಬಾಡಿಗೆ ಮನೆಯಲ್ಲಿ ಇರುವುದರಿಂದ ನಾನು ನಮ್ಮ ಮನೆಯಲ್ಲಿ ಬಂದು ಇರು ಎಂದು ಅಮನ್ ಹೇಳುತ್ತಾನೆ. ಅದರಂತೆ ಮರುದಿನವೇ ರೂಬಿಯನ್ನು ತನ್ನ ಮನೆಗೆ ಶಿಫ್ಟ್ ಮಾಡಿಕೊಳ್ಳುತ್ತಾನೆ. ಅದನ್ನು ನೋಡಿದ ಕುಮಾರಿ ಹಾಗೂ ಜಯಂತಿಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ಮರುದಿನ ಜಯಂತಿ ಮತ್ತೆ ಬಾಯ್ ಫ್ರೆಂಡ್ ಅನ್ನು ಕರೆದುಕೊಂಡು ಮನೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾಳೆ. ಆಗ ಅಮನ್ ಮತ್ತೆ ಅವನನ್ನು ಹೊಡೆದು ಕಳಿಸುತ್ತಾನೆ. ಆಗ ಕುಮಾರಿ, ನೀನು ಮಾತ್ರ ರೂಬಿಯನ್ನು ಮನೆಯಲ್ಲಿಟ್ಟುಕೊಂಡು ಮಜಾ ಮಾಡಬಹುದು, ನನ್ನ ಮಗಳು ಏಕೆ ಮಾಡಬಾರದು ಎಂದು ಕೇಳುತ್ತಾಳೆ. ಆಗ ಅಮನ್, ನಾನು ರೂಬಿಯನ್ನು ಮದುವೆಯಾಗುತ್ತಿದ್ದೇನೆ, ಇವಳ ವಿಷಯಕ್ಕೆ ತಲೆ ಹಾಕಿದರೆ ನಿಮಗೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಹೆದರಿಸುತ್ತಾನೆ. ಅಂದು ರಾತ್ರಿಯೇ ಜಯಂತಿ ರೂಬಿಯನ್ನು ಕೊಲ್ಲಲು ಬರುತ್ತಾಳೆ. ಆದರೂ ಅದರಿಂದ ರೂಬಿ ಬಚಾವಾಗಿ ನಂತರ ಅದನ್ನು ಅಮನ್ಗೆ ತಿಳಿಸುತ್ತಾಳೆ. ಆಗ ಅಮನ್ ಅವರಿಬ್ಬರನ್ನು ಬಿಡುವುದಿಲ್ಲ ಎಂದು ಹೇಳುತ್ತಾನೆ.
ಆಗ ರೂಬಿ ಅವರೇ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡರೂ ಬಿಟ್ಟು ಬಿಡು ಎಂದು ಹೇಳುತ್ತಾಳೆ. ಮರುದಿನ ರೂಬಿ ಬೇಸರದಲ್ಲಿರುತ್ತಾಳೆ. ಏನು ಎಂದು ಕೇಳಿದಾಗ ನನ್ನ ತಂದೆ ತಾಯಿಗೆ ಸಾಲವಿದೆ, ಅರ್ಜೆಂಟ್ 50,000 ಹಣ ಬೇಕು ಎಂದು ಹೇಳುತ್ತಾಳೆ. ಆಗ ಅದನ್ನು ಅಮನ್ ಕೊಡಲು ಒಪ್ಪಿಕೊಳ್ಳುತ್ತಾನೆ. ಅಂದು ಲಾಯರ್ ರೂಬಿ ಹಾಗೂ ಅಮನ್ ಗಾಡಿಯಲ್ಲಿ ಹೋಗುವುದನ್ನು ನೋಡುತ್ತಾನೆ. ನಂತರ ಆಫೀಸಿನಲ್ಲಿ ರೂಬಿಯನ್ನು ನಿಮ್ಮಿಬ್ಬರ ನಡುವೆ ಏನಾದರೂ ಅಫೇರ್ ಇದೆ ಎಂದು ಕೇಳುತ್ತಾನೆ. ಆಗ ರೂಬಿ ಹಾಗೇನಿಲ್ಲ ಎಂದು ಹೇಳಿಬಿಡುತ್ತಾಳೆ. ಅಂದು ರೂಬಿ ನಮ್ಮ ತಂದೆ ತಾಯಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಎಂದು ಖುಷಿ ವಿಚಾರವನ್ನು ಅಮನ್ಗೆ ಹೇಳಿ ನಂತರ ಅವರಿಬ್ಬರು ಎಣ್ಣೆ ಹೊಡೆಯಲು ಶುರು ಮಾಡುತ್ತಾರೆ. ಆಗ ಅರ್ಧ ನಿಶೆ ಏರಿದಾಗ ಲಾಯರ್ ನಿಮಗೆ ಕೆಲವು ಪೇಪರ್ಗಳಿಗೆ ಸಹಿ ಮಾಡಲು ಕೊಟ್ಟಿದ್ದರು ಎಂದು ಅದನ್ನು ತೆಗೆದುಕೊಂಡು ಬಂದು ಅಮನ್ನಿಂದ ಸಹಿ ತೆಗೆದುಕೊಳ್ಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಜಯಂತಿ ಹಾಗೂ ಕುಮಾರಿ ಬಂದು ಅಮನ್ನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಾರೆ. ಅದೇ ಸಮಯಕ್ಕೆ ಇತ್ತ ಲಾಯರ್ಗೆ ಸ್ಟಾಂಪ್ ಪೇಪರ್ ಮಾಡಿಸಿದ ಮೆಸೇಜ್ ಬಂದಿರುತ್ತದೆ. ಇತ್ತ ರೂಬಿ ಬಂದು ಅಮನ್ಗೆ ಬುರುಡೆಗೆ ಫ್ಲವರ್ ವಾಜಿನಿಂದ ಹೊಡೆಯುತ್ತಾಳೆ. ಇತ್ತ ಲಾಯರ್ ಸ್ಟಾಂಪ್ ಪೇಪರ್ ಬಗ್ಗೆ ಕರೆ ಮಾಡಿ ಕೇಳಿದಾಗ ನಿಮ್ಮ ಅಸಿಸ್ಟೆಂಟ್ ಮಾಡಿಸಿದ್ದಾರೆ ಎಂದು ಹೇಳುತ್ತಾರೆ. ಆಗ ಅದನ್ನು ಕೇಳಿ ಲಾಯರ್ಗೆ ಶಾಕ್ ಆಗುತ್ತದೆ. ಆಗ ರೂಬಿ ನಡೆದುದನ್ನು ಅಮನ್ಗೆ ಹೇಳಲು ಶುರು ಮಾಡುತ್ತಾಳೆ. ಅಂದು ಮೊದಲ ಬಾರಿಗೆ ರೂಬಿ ಮನೆಗೆ ಬಂದು ವಾಪಸ್ ಹೋಗುವಾಗ ಜಯಂತಿ ಹಾಗೂ ಕುಮಾರಿ ಅವಳನ್ನು ಮಾತನಾಡಿಸಿ ನೀನು ನಮ್ಮ ಪರವಾಗಿ ಹಾಗೂ ಅಮನ್ ವಿರುದ್ಧವಾಗಿ ಕೆಲಸ ಮಾಡಿದರೆ ನಿನಗೆ 50 ಲಕ್ಷ ಕೊಡುತ್ತೇವೆ ಎಂದು ಆಕೆಗೆ ಹೇಳಿ ಒಪ್ಪಿಸಿ ಬಿಡುತ್ತಾರೆ. ಅಂದು ರಾತ್ರಿ ಕೂಡ ಜಯಂತಿ ಚಾಕು ಹಿಡಿದುಕೊಂಡು ಬಂದು ರೂಬಿಯನ್ನು ಹೊರಗೆ ಎಳೆದುಕೊಂಡು ಬರುತ್ತಾಳೆ. ನೀನು ಅವನನ್ನು ಮದುವೆಯಾಗಿ ಎಲ್ಲ ಆಸ್ತಿ ಒಬ್ಬಳೇ ಹೊಡೆಯಬೇಕು ಎಂದುಕೊಂಡಿದ್ದೀಯಾ ಎಂದು ಕೇಳ್ತಾಳೆ. ಆಗ ರೂಬಿ ನಾನು ಅವನನ್ನು ಮದುವೆಯಾಗುವುದಿಲ್ಲ, ಸ್ಟಾಂಪ್ ಪೇಪರ್ ಮಾಡಿಸಲು ಹಣ ಬೇಕಿತ್ತು, ಅದಕ್ಕಾಗಿ ಅವನ ಹತ್ತಿರ 50,000 ಹಣ ಪಡೆದಿದ್ದೇನೆ, ಆಸ್ತಿಯನ್ನು ನಿಮಗೆ ಮಾಡಿಸಿಕೊಡುತ್ತೇನೆ, ನನಗೆ ನನ್ನ ಹಣ ಕೊಟ್ಟರೆ ಸಾಕು ಎಂದು ಹೇಳುತ್ತಾಳೆ. ಅದೆಲ್ಲವನ್ನು ಅಮ್ಮನ್ಗೆ ಹೇಳುತ್ತಾರೆ. ಆಗ ಜಯಂತಿ ನೀನು ಇನ್ನು ಸತ್ತರೂ ನಮಗೆ ಏನು ತೊಂದರೆ ಇಲ್ಲ, ಎಲ್ಲ ಆಸ್ತಿ ನಮ್ಮದಾಗುತ್ತದೆ ಎಂದು ಹೇಳಿ ಅಮನ್ಗೆ ಚಾಕು ಹಾಕುತ್ತಾಳೆ. ಅಮ್ಮನ್ನ ಪ್ರಾಣ ಹೋಗುತ್ತದೆ. ಅದೇ ಸಮಯಕ್ಕೆ ಲಾಯರ್ ಪೊಲೀಸರನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಈ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನ ಬನಾವತಿ ರಿಸ್ತಾ ಎಂದು ಹುಡುಕಿ ನೋಡಬಹುದು.